ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೈತಾ ಸದಾಶಿವ ಗಸ್ತಿ. ಇವತ್ತೇನು ಮಾಡತ್ತೀನಂದ್ರೆ 2 ಬಟಾಟಿ ತೊಗೊಂಡಿನಿ ನೋಡ್ರಿ. ಬಟಾಟಿ ಹಸಿ ಒಟಾಣಿ ಹಾಕಿ ಬಜ್ಜಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ರೀ. ಒಟಾಣಿ ಹಿಂಗೆ ತುರಿದಿಟ್ಕೊಂಡೀನಿ ರೀ. ನೀರಾಗ ಹಾಕಿ ಸ್ವಚ್ಛ ಹಿಂಗೆ ತೊಳ್ಕೊಬೇಕ್ರಿ ಅದು. ಈಗ ಅದಕ್ಕೆ ಉಳ್ಳಾಗಡ್ಡಿ ಹಾಕಾಕತ್ತೀನಿ ರೀ. ಹಿಂಗೆ ಉದ್ದುದ್ಕನ ಹೆರ್ಚಾಕೋಬೇಕ್ರಿ. ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕಾಕತ್ತೀನಿ ರೀ. ಸ್ವಲ್ಪ ಈಗ ಕೊತ್ತಂಬರಿ ಹಾಕಾಕತ್ತೀನಿ ರೀ. ಒಂದು ಸ್ವಲ್ಪ ಈಗ 1 ಕಪ್ ಕಡ್ಲೆ ಹಿಟ್ಟು ಹಾಕಾಕತ್ತೀನಿ ರೀ. 1 ಕಪ್ ತೊಗೊಂಡಿನಿ ರೀ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳೋದ್ರಿ. 1 ಕಪ್ ಹಸಿ ಬಟಾಣಿ ರೀ. ಈಗ ಬಟಾಣಿ ಹಾಕಿ ಮಾಡೋದ್ರಿಂದ ಬಜ್ಜಿ ಮಸ್ತ್ ಟೇಸ್ಟ್ ಆಕಾವ್ರಿ. ಅಜ್ವಾನ ಹಾಕಿದ್ದೀನಿ ರೀ 1 ಚಮಚಿ, ಒಂದು ಅರ್ಧ ಚಮಚಿ ಅರ್ಶಿನ ಪುಡಿ, ಒಂದು ಅರ್ಧ ಚಮಚಿ ಜೀರಿಗೆ, ಒಂದು ಸ್ವಲ್ಪ ಸೋಡಾ ಹಾಕಿದ್ದೀನಿ ರೀ. ಈಗ ರುಚಿಗೆ ತಕ್ಕಟ್ಟ ಉಪ್ಪು ಹಾಕ್ಕೊಂಡೀನಿ ರೀ. ಈಗ ಕಾಯಿಸಿರುವ ಎಣ್ಣೆ ಹಾಕಾಕತ್ತೀನಿ ರೀ. ಕಾಯಿಸಿ ಎಣ್ಣೆ ಹಾಕೋದ್ರಿಂದ ಬಜ್ಜಿ ಗರಿ ಗರಿ ಬರ್ತಾವೆ ರೀ. ಈಗ ನೀರು ಹಾಕಿ ಕಲಸಾಕತ್ತೀನಿ ರೀ ಹಿಟ್ಟು. ಆ ಬಟಾಟಿ ಹಸಿದು ತುರಿದಿರೋದ್ರಲ್ಲ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ರೀ. ಈಗ 1 ಚಮಚ ಖಾರದ ಪುಡಿ ಹಾಕಿದ್ದೀನಿ ರೀ. ಈಗ ಹೆಂಗೆ ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿರಿ, ಆ ಸೈಜ್ ಹಾಕ್ಕೊಂಡು ಎಣ್ಣೆಯಾಗ ಕರ್ಕೋಬೇಕು ರೀ. ಹಿಂಗೆ ಹೊಳಿಸೋಕ್ಕೆ ಕರಿಬೇಕು ರೀ. ಮತ್ತು ಬಾಯಾಗಂತೂ ಮಸ್ತ್ ರುಚಿಯಾಗಿರ್ತಾವೆ ರೀ. ಈಗ ನೋಡಿರಿ ಗರಿ ಗರಿ ಆಗಿದಾವೆ ರೀ. ಹಿಂಗೆ ಒಂದು ಪೇಪರ್ ಇಟ್ಟು ತಗೋಬೇಕು ರೀ. ಏನೋ ಎಣ್ಣೆ ಇದ್ರೂ ಅದು ಪೇಪರ್ ಎಲ್ಲ ಹಿರ್ಕೊಂಡ್ಬಿಡ್ತೈತೆ ರೀ. ಈ ಸಾಸ್ ಜೊತೆ ಹಿಂಗೆ ಹಚ್ಕೊಂಡು ತಿನ್ನೋದು ರೀ. ನೋಡಿರಿ ಮುರಿದು ತೋರಿಸ್ತಾನೋ ಎಲ್ಲ ನೀಟಾಗಿ ಬೇಯ್ದಿದ್ದಾವೆ ರೀ. ನೋಡಿರಿ ಒಂದು ಮುರಿದು ತೋರಿಸ್ತಾನೋ ಎಷ್ಟು ಪಾಳಾಗಿದ್ದಾವೆ ರೀ. ಅಷ್ಟು ಗರಿ ಗರಿನೂ ಬಂದಾವೆ. ಈ ಸಾಸ್ ಜೊತೆ ಹಚ್ಕೊಂಡು ತಿನ್ನೋದು, ಹಂಗನೂ ತಿನ್ಬೋದು. ಯಾರ್ಯಾರಿಗೆ ಹೆಂಗೆ ಇಷ್ಟ ಆಕತಿ ಹಂಗೆ ತಿನ್ನೋದು. ನಾ ಮಾಡಿದ್ದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.